ಗನ್ಮ್ಯಾನ್ಗಳನ್ನ ಕೇಳ್ತೀನಿ, ಗನ್ಮ್ಯಾನ್ಗಳನ್ನ ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ವಿಷ್ಣು ಅವರೇ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಸರ್. ಬನ್ನಿ ಸರ್, ಅವರು ಮಾತಾಡ್ಲಿ. ನಿಮ್ಮದೇ ಪಕ್ಷದ ಮುಖಂಡರು ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಬೈಟ್ ಇದೆ, ಅದನ್ನ ಪ್ಲೇ ಮಾಡ್ಕೊಂಡು ಬನ್ನಿ. ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಹೇಳಿಕೆಯನ್ನು ಕೇಳಿಸ್ಕೊಂಡ್ಬಿಡಿ ವಿಷ್ಣು ಅವರೇ, ಅದರ ಆಧಾರದ ಮೇಲೆ ನಿಮಗೆ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಆರೋಪ ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದ್ರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದ್ರೆ, ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನೂ ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡುಗನ್ನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು ಈ ಗಲಾಟಿನಲ್ಲಿ. ಆದರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ್ನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ, ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂಥ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತೇಳಿ ಕ್ಲಿಯರಾಗಿ ಇದು ಸಾಯಂಕಾಲ ಏನು 2:30 ನಮ್ಮ ಮನೆ ಹತ್ರ ಘಟನೆ ಆಯಿತು, 7:30 ಒಳಗಡೆನೆ 5 ತಾಸಲ್ಲಿ ಇದೆಲ್ಲದನ್ನು ಪ್ಲ್ಯಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ದು. ಯಾರು MLA ವಿಷ್ಣುವರೇ, ಬಹಳ ಗಂಭೀರವಾದ ಆರೋಪ. ವಿಷ್ಣುವ್ರು ನಿಮ್ಮಿಂದ ಉತ್ತರ ಬೇಕಿದಕ್ಕೆ. ಭರತ್ ರೆಡ್ಡಿ ಅವರು ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು, ಒಂದ ಚಾನಲ್ ಶೇಖರ್ ಅವ್ರನ್ನ ಕೊಂದು ಅದನ್ನ ಕೇಳಿಸ್ಕೊಂಡ್ಬಿಡಿ. ಚಾನಲ್ ಶೇಖರ್ ಅವ್ರನ್ನ ಅವರು ಮುಗಿಸ್ಬೇಕಂತ ಹೇಳಿ ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ, ಚಾನಲ್ ಶೇಖರ್ ಅವ್ರನ್ನ ಮುಗಿಸ್ಬೇಕಂತ ಹೇಳಿ ನಮ್ಮ ಪಕ್ಷದ MLA ಅನ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ದಾರೆ, ಯಾರು ಮಾಹಿತಿ ಕೊಟ್ಟಿದ್ದಾರೆ, ಅವ್ರನ್ನ ಫಸ್ಟ್ ವಿಚಾರಣೆ ಮಾಡಿ. ಏನ್ ಮೇಡಮ್ ಎಂತ ಅನಾಹುತಕಾರಿ ಅವರು ಮಾತು ಹೇಳ್ತಾ ಇದ್ದಾರೆ, ನಮ್ಮ ಪಕ್ಷದ ಲೀಡರ್ನ ನಾವೇ ಸಾಯಿಸ್ಕೊಂತಿದ್ದ, ಅದು ಪ್ಲಾನ್ಡ್ ಆಗಿ. ನಮ್ಗೇನು ಕರ್ಮ ಆಗಿಲ್ಲ ಮೇಡಮ್, ಅವರು ನಮ್ಮ MLA ಜೊತೆಗೆ ಇದ್ದಾರೆ. ಅಲ್ಲಿ ಸಾಯಂಕಾಲ ಅದೇನು ಘಟನೆ ನಡೆದು 2ನೇ ಸಾರಿ ಅಲ್ಲಿ ಎಲ್ಲ ಚಾನಲ್ ಶೇಖರ್ ಅಲ್ಲೇ ಇದ್ದಾರೆ. ಅವ್ರು ಸಾಯಿಸೋ ಒಂದು ಏನ್ ಮಾತಾಡ್ತಾ ಇದಾರೆ ಅವರು, ಯಾವ ತರ ಮಾಹಿತಿ ತಗೊಂಡಿದ್ದಾರೆ, ಯಾರು ಮಾಹಿತಿ ಹೇಳಿದಾರೆ ಫಸ್ಟ್ ವಿಚಾರಣೆ ಮಾಡಿ. ಏನ್ ಮೇಡಮ್ ಆತರ ಅಲ್ಲ ಮೇಡಮ್, ನಮ್ಮ ಪಕ್ಷದ ಒಬ್ಬರ ನಾಯಕರನ್ನ ಅಷ್ಟು ನಾವು ಕೀಳುಮಟ್ಟವಾಗಿ ಹಿಡಿದಿಲ್ಲ ಮೇಡಮ್. ನಮ್ಮ ಭಾರತ ರೆಡ್ಡಿ ಅವರು ಕೂಡ ಅಷ್ಟು ಕೀಳುಮಟ್ಟದ ಯೋಚನೆ ಮಾಡ್ತಾ ಇಲ್ಲ. ಅವರು ಬಳ್ಳಾರಿ ಪ್ರಗತಿ, ಬಳ್ಳಾರಿ ಅಭಿವೃದ್ಧಿಯಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಇದೇನು ಮೇಡಮ್ ಇಷ್ಟು ಅಹಂಕಾರ ಮಾತು, ಇಷ್ಟು ಸುಳ್ಳು ಮಾತು. ಅದು ಬಿಜೆಪಿ ಅವರಿಗೆ ಸೇರಿದ ಬಿಜೆಪಿ ಅವರು ತಕ್ಕಂತ ಕೊಲೆ ಸಂಸ್ಕೃತಿ ಎಲ್ಲ ಸುಳ್ಳು ಆಪಾದನೆ ಮಾಡೋದು ಎಲ್ಲ ಬಿಜೆಪಿ ಸಂಸ್ಕೃತಿ. ಇವತ್ತಿನ ದಿನ ಅವ್ರು ಮೀಡಿಯಾದಲ್ಲಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಮೇಡಮ್, ನಮ್ಮ ಪಕ್ಷದ ಮುಖಂಡರನ್ನ ನಾವೇ ಸಾಯಿಸಬೇಕಂತ ಸಂಚು ಮಾಡಿದ್ದೀವಿ. ಅದೇ ರೀತಿ ರಾಜಶೇಖರ ರೆಡ್ಡಿ ಅವರು ಏನ್ ಮೇಡಮ್ ಏನಾದ್ರು ವಿಷ್ಣು ಅವರೇ ನಿಮಿಷ ನನಗೆ ಪ್ರಶ್ನೆಗೆ ಉತ್ತರ ಬೇಕು, ಅವರೇ ಉತ್ತರ ಕೊಡ್ಬೇಕು. ವಿಷ್ಣು ಅವರೇ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಜನಾರ್ದನ್ ರೆಡ್ಡಿ ಅವರು ಮಾಡಿರೋ ಆರೋಪ ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ರಾಜಶೇಖರನ ಹಿಂದೆನೇ ಇದ್ರು, ಇದೆಲ್ಲೋ ಮಿಸ್ಫೈರ್ ಆಗಿರೋದಲ್ಲ, ಪಾಯಿಂಟ್ ಬ್ಲಾಕ್ ನಲ್ಲಿ ಶೂಟ್ ಮಾಡಿದ್ದಾರೆ, ಇದು ಟಾರ್ಗೆಟೆಡ್ ಕಿಲ್ಲಿಂಗ್ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಸರ್, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ರೆಡ್ಡಿ ಸಮುದಾಯ, ಲಿಂಗಾಯತ ಸಮುದಾಯ ಮುನಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮದೇ ಪಕ್ಷದ ಕಾರ್ಯಕರ್ತನನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು ಅಂತ ಹೇಳಿ ಮೇಡಮ್. ಈಗೀಗ ಒಂದು ವಾರ ಆದ್ಮೇಲೆ ಸಮುದಾಯಗಳು ಬರುತ್ತೆ, ಲಿಂಗಾಯತ ರೆಡ್ಡಿ. ಏನ್ ಮೇಡಮ್ ಇದು ಏನ್ರಿ, ಯಾಕೆ ಸಮುದಾಯಗಳು ತರ್ತಾ ಇದ್ದಾರೆ? ಅವರು ಸಮುದಾಯ ಯಾಕೆ ಬೇಕಾಗಿತ್ತು? ನಾವು ವಾಲ್ಮೀಕಿ ಒಬ್ಬ ದೇವ್ರಂತವ್ರು, ರಾಮಾಯಣ ರಚಿಸಿದವರು ಅಂತವರ ವಿಗ್ರಹ ಪುತ್ಥಳಿಯನ್ನ ನಾವು ಅನಾವರಣ ಮಾಡೋಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಇದೇನ್ ಮೇಡಮ್? ಇದ್ದಕ್ಕಿದ್ದಂಗೆ ಚಾನಲ್ ಶೇಖರ್ ಅವ್ರನ್ನ, ಒಂದು ಲಿಂಗಾಯತ ಸಮಾಜದ ಮುಖಂಡರನ್ನ ನಾವು ಸಾಯಿಸ್ಬೇಕು ಏನ್ ಮಾಡಿ? ಇಂಥ ಅನಾಹುತ ಆಲೋಚನೆ ಎಲ್ಲಿಂದ ಬರುತ್ತೆ ಮೇಡಮ್? ಅವ್ರು ಯಾರು ಸಮಾಚಾರ ಕೊಟ್ಟಿದ್ದಾರೆ, ಯಾರು ಅವ್ರಿಗೆ ಒಂದ್ಸಾರ ಅವ್ರನ್ನ ವಿಚಾರಣೆ ಮಾಡಿ. ಏನ್ ಮಾಡಿ ಇಂತ ದುರಂತವಾದ ವಿಷಯ ಯಾವ ತರ ಮಾತಾಡ್ತಾರೆ, ಯಾವ ಬೇಸ್ ಮೇಲೆ ಮಾತಾಡ್ತಾ ಇದಾರೆ ಅವರು? ವಿಚಾರಣೆ ಮಾಡಕ್ ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿ ಸರ್, ಆಡು ಬಿಡುಗಡೆ ಮಾಡಿ ಮೇಡಮ್. ನಮ್ಮ ನೋಡಿ ಮೇಡಮ್, ನಮ್ಮ ಭಾರತ ರೆಡ್ಡಿ ಅವ್ರ ಮೇಲೆ ಅನಾವಶ್ಯಕವಾಗಿ ಯಾವುದೇ ರೀತಿ ನಾವು ಹೇಳಿಕೆ ಕೊಟ್ಟು ಯಾವುದೇ ರೀತಿ ಅಂದ್ರೆ ನಾವು ಯಾರು ಒಪ್ಪಲ್ಲ, ಯಾರು ಒಪ್ಪಲ್ಲ. ಗೋವಿಂದ್ ಅವರು ಮಾತಾಡಿಲ್ಲ, ಸ್ಥಳೀಕರಿದ್ದಾರೆ, ಬಳ್ಳಾರಿ ಅವರಿದ್ದಾರೆ, ಬಳ್ಳಾರಿಯಲ್ಲಿ ರಾಜಕಾರಣ. ವಿಷ್ಣು ಅವರೇ, ನಾನು ಕೇಳಿಸ್ಕೊಂಡೆ ನಿಮ್ಮ ಸಮರ್ಥನೆ ಮಾತನ್ನ, ನಾನು ಕೇಳಿಸ್ಕೊಂಡೆ. ಅರೆಸ್ಟ್ ಹಿಮ್, ಅರೆಸ್ಟ್ ಹಿಮ್, arrest him, arrest him, Janardhan Reddy, arrest Janardhan Reddy. Who is stopping you? Who is stopping you? Arrest him. Who is stopping you? Who is stopping you? ಯಾರು ತಡೆದಿದ್ದಾರೆ ನಿಮ್ಮನ್ನ? ಯಾರು ತಡೆದಿದ್ದಾರೆ ನಿಮ್ಮನ್ನ? ಅರೆಸ್ಟ್ ಮಾಡಿಸಿ, ಅರೆಸ್ಟ್ ಮಾಡಿಸಿ, ಅರೆಸ್ಟ್ ಮಾಡಿಸಿ ನಟರಾಜ್ ಗೌಡ್ರೆ. ನಟೋರಿಯಸ್ ಗಳನ್ನ ಬೀದಿಲಿ ಹಾಕ್ಬಿಟ್ಟಿದ್ದೀರಿ, ಅರೆಸ್ಟ್ ಮಾಡಿಸಿ ನಟರಾಜ್ ಗೌಡ್ರೆ. ಗೋವಿಂದ್ ಅವರ ವಾಯ್ಸ್ ಆನರ್, ಗೋವಿಂದ್ ಅವರ ವಾಯ್ಸ್ ಮಾತ್ರ ಆನರ್. ಗೋವಿಂದ್ ಸರ್, ಬಳ್ಳಾರಿಯಲ್ಲಿದ್ದಾಗ ಗನ್ಮ್ಯಾನ್ಗಳನ್ನ ವಿಷಯ ಕೇಳ್ತೀನಿ, ಗನ್ಮ್ಯಾನ್ಗಳನ್ನ ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು
ರಾಜುಗೌಡ್ರೆ. ವಿಷ್ಣು ಅವರೇ ನಿಮಗೆ ಏನ್ ಪ್ರಶ್ನೆ ಮಾಡ್ಲಿಕ್ಕೆ ಕೇಳ್ತಿದ್ದೀನಿ, ಹೊರಟಿದ್ದೀರಿ? ಕೇಳಿಸ್ಕೊಳ್ಳಿ ಸರ್. ಬನ್ನಿ ಸಾಕ್ಷಿ ಸರ್, ಅವ್ರು ಇಲ್ಲ, ಮಾತಾಡ್ಲಿ. ಸಾಕ್ಷಿ ನಿಮ್ಮದೇ ಇಲ್ಲ. ಪಕ್ಷದ ಮುಖಂಡರು ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಬೈಟ್ ಇದೆ ಅದನ್ನ ಪ್ಲೇ ಮಾಡ್ಕೊಂಡು ಬನ್ನಿ. ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಹೇಳಿಕೆಯನ್ನು ಕೇಳಿಸ್ಕೊಂಡ್ಬಿಡಿ ವಿಷ್ಣು ಅವರೇ. ಅದರ ಆಧಾರದ ಮೇಲೆ ನಿಮಗೆ ಪ್ರಶ್ನೆ. ರಾಜುಗೌಡ್ರೆ, ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಆರೋಪ. ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದ್ರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನೂ ಅದನ್ನ ನಾನು ತುಂಬ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಅಮ್ಮ ಹೆಸರು, ಚಾನಲ್ ಶೇಖರ್, ಆ ಹುಡುಗನ್ನ ಕೊಲೆ ಮಾಡಿಬಿಡ್ಬೇಕಂತ ಪ್ಲ್ಯಾನ್ ಮಾಡಿದ್ರು ಈ ಗಲಾಟಿನಲ್ಲಿ. ಆದರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ್ನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂಥ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತೇಳಿ ಕ್ಲಿಯರಾಗಿ ಇದು ಸಾಯಂಕಾಲ ಏನು 2:30ಗೆ ನಮ್ಮ ಮನೆ ಹತ್ರ ಘಟನೆ ಆಯಿತು, 7:30 ಒಳಗಡೆನೆ 5 ತಾಸಲ್ಲಿ ಇದೆಲ್ಲದನ್ನು ಪ್ಲ್ಯಾನ್ ಮಾಡಿಕೊಂಡೇ ಅವನು ಹೊಸಪೇಟೆಗೆ ಹೋಗಿದ್ದು. ಯಾರು MLA ವಿಷ್ಣುವರೇ, ಬಹಳ ಗಂಭೀರವಾದ ಆರೋಪ. ವಿಷ್ಣುವ್ರು ನಿಮ್ಮಿಂದ ಉತ್ತರ ಬೇಕಿದಕ್ಕೆ. ಭರತ್ ರೆಡ್ಡಿ ಅವರು ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ಚಾನಲ್ ಶೇಖರ್ ಅವರನ್ನ ಕೊಂದು ಅದನ್ನ ಕೇಳಿಸ್ಕೊಂಡ್ಬಿಡಿ. ಚಾನಲ್ ಶೇಖರ್ ಅವರನ್ನ ಅವರು ಮುಗಿಸ್ಬೇಕಂತ ಹೇಳಿ ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ, ಚಾನಲ್ ಶೇಖರ್ ಅವರನ್ನ ಮುಗಿಸ್ಬೇಕಂತ ಹೇಳಿ ನಮ್ಮ ಪಕ್ಷದ MLA ಅನ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ದಾರೆ, ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವ್ರನ್ನ ಫಸ್ಟ್ ವಿಚಾರಣೆ ಮಾಡಿ. ಏನ್ ಮೇಡಮ್ ಎಂತ ಅನಾಹುತಕಾರಿ ಅವರು ಮಾತು ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ಲೀಡರ್ನ ನಾವೇ ಸಾಯಿಸ್ಕೊಂತಿದ್ದ, ಅದು ಪ್ಲಾನ್ಡ್ ಆಗಿ. ನಮ್ಗೇನು ಕರ್ಮ ಆಗಿಲ್ಲ ಮೇಡಮ್. ಅವರು ನಮ್ಮ MLA ಜೊತೆಗೆ ಇದ್ದಾರೆ. ಅಲ್ಲಿ ಸಾಯಂಕಾಲ ಅದೇನು ಘಟನೆ ನಡೆದು 2ನೇ ಸಾರಿ ಅಲ್ಲಿ ಎಲ್ಲ ಚಾನಲ್ ಶೇಖರ್ ಅಲ್ಲೇ ಇದ್ದಾರೆ. ಅವ್ರು ಸಾಯಿಸೋ ಒಂದು ಏನ್ ಮಾತಾಡ್ತಾ ಇದಾರೆ ಅವರು, ಯಾವ ತರ ಮಾಹಿತಿ ತಗೊಂಡಿದ್ದಾರೆ, ಯಾರು ಮಾಹಿತಿ ಹೇಳಿದಾರೆ ಫಸ್ಟ್ ವಿಚಾರಣೆ ಮಾಡಿ. ಏನ್ ಮೇಡಮ್ ಆತರ ಅಲ್ಲ ಮೇಡಮ್. ನಮ್ಮ ಪಕ್ಷದ ಒಬ್ಬರ ನಾಯಕರನ್ನ ಅಷ್ಟು ನಾವು ಕೀಳುಮಟ್ಟವಾಗಿ ಹಿಡಿದಿಲ್ಲ ಮೇಡಮ್. ನಮ್ಮ ಭಾರತ ರೆಡ್ಡಿ ಅವರು ಕೂಡ ಅಷ್ಟು ಕೀಳುಮಟ್ಟದ ಯೋಚನೆ ಮಾಡ್ತಾ ಇಲ್ಲ. ಅವರು ಬಳ್ಳಾರಿ ಪ್ರಗತಿ, ಬಳ್ಳಾರಿ ಅಭಿವೃದ್ಧಿಯಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಇದೇನು ಮೇಡಮ್ ಇಷ್ಟು ಅಹಂಕಾರ ಮಾತು, ಇಷ್ಟು ಸುಳ್ಳು ಮಾತು. ಅದು ಬಿಜೆಪಿ ಅವರಿಗೆ ಸೇರಿದ ಬಿಜೆಪಿ ಅವರು ತಕ್ಕಂತ ಮೇಡಮ್ ಆ ಕೊಲೆ ಸಂಸ್ಕೃತಿ ಎಲ್ಲ ಸುಳ್ಳು ಆಪಾದನೆ ಮಾಡೋದು ಎಲ್ಲ ಬಿಜೆಪಿ ಸಂಸ್ಕೃತಿ. ಇವತ್ತಿನ ದಿನ ಅವ್ರು ಮೀಡಿಯಾದಲ್ಲಿ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಮೇಡಮ್? ನಮ್ಮ ಪಕ್ಷದ ಮುಖಂಡರನ್ನ ನಾವೇ ಏನ್ ಮೇಡಮ್ ಏನಾದ್ರು ವಿಷ್ಣು ಅವರೇ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು, ಅವರೇ ಉತ್ತರ ಕೊಡ್ಬೇಕು. ವಿಷ್ಣು ಅವರೇ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಜನಾರ್ದನ್ ರೆಡ್ಡಿ ಅವರು ಮಾಡಿರೋ ಆರೋಪ ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ರಾಜಶೇಖರನ ಹಿಂದೆನೇ ಇದ್ರು. ಇದೆಲ್ಲೋ ಮಿಸ್ಫೈರ್ ಆಗಿರೋದಲ್ಲ, ಪಾಯಿಂಟ್ ಬ್ಲಾಕ್ ನಲ್ಲಿ ಶೂಟ್ ಮಾಡಿದ್ದಾರೆ. ಇದು ಟಾರ್ಗೆಟೆಡ್ ಕಿಲ್ಲಿಂಗ್ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ರೆಡ್ಡಿ ಸಮುದಾಯ, ಲಿಂಗಾಯತ ಸಮುದಾಯ ಮುನಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮದೇ ಪಕ್ಷದ ಕಾರ್ಯಕರ್ತನನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು ಅಂತ ಹೇಳಿ. ಮೇಡಮ್ ಈಗೀಗ ಒಂದು ವಾರ ಆದ್ಮೇಲೆ ಸಮುದಾಯಗಳು ಬರುತ್ತೆ, ಲಿಂಗಾಯತ ರೆಡ್ಡಿ. ಏನ್ ಮೇಡಮ್ ಇದು? ಏನ್ರಿ ಯಾಕೆ ಸಮುದಾಯಗಳು ತರ್ತಾ ಇದಾರೆ ಅವರು? ಸಮುದಾಯ ಯಾಕೆ ಬೇಕಾಗಿತ್ತು? ನಾವು ವಾಲ್ಮೀಕಿ ಒಬ್ಬ ದೇವ್ರಂತವ್ರು, ರಾಮಾಯಣ ರಚಿಸಿದವರು ಅಂತವ್ರ ವಿಗ್ರಹ ಪುತ್ಥಳಿಯನ್ನ ನಾವು ಅನಾವರಣ ಮಾಡೋಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಇದೇನ್ ಮೇಡಮ್? ಇದ್ದಕ್ಕಿದ್ದಂಗೆ ಚಾನಲ್ ಶೇಖರ್ ಅವ್ರನ್ನ ಒಂದು ಲಿಂಗಾಯತ ಸಮಾಜದ ಮುಖಂಡರನ್ನ ನಾವು ಸಾಯಿಸ್ಬೇಕು ಏನ್ ಮಾಡಿ? ಇಂಥ ಅನಾಹುತ ಆಲೋಚನೆ ಎಲ್ಲಿಂದ ಬರುತ್ತೆ ಮೇಡಮ್? ಅವ್ರು ಯಾರು ಸಮಾಚಾರ ಕೊಟ್ಟಿದ್ದಾರೆ, ಯಾರು ಅವ್ರಿಗೆ ಒಂದ್ಸಾರ ಅವ್ರನ್ನ ವಿಚಾರಣೆ ಮಾಡಿ. ಏನ್ ಮಾಡಿ ಇಂತ ದುರಂತವಾದ ವಿಷಯ ಯಾವ ತರ ಮಾತಾಡ್ತಾರೆ, ಯಾವ ಬೇಸ್ ಮೇಲೆ ಮಾತಾಡ್ತಾ ಇದಾರೆ ಅವರು? ಸರ್ ವಿಚಾರಣೆ ಮಾಡಕ್ ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿ ಸರ್. ಆಡು ಬಿಡುಗಡೆ ಮಾಡಿ ಮೇಡಮ್. ನಮ್ಮ ನೋಡಿ ಮೇಡಮ್, ನಮ್ಮ ಭಾರತ ಮೇಲೆ ಅನಾವಶ್ಯಕವಾಗಿ ಯಾವುದೇ ರೀತಿ ನಾವು ಹೇಳಿಕೆ ಕೊಟ್ಟು ಯಾವುದೇ ರೀತಿ ಅಂದ್ರೆ ನಾವು ಯಾರು ಒಪ್ಪಲ್ಲ, ಯಾರು ಒಪ್ಪಲ್ಲ. ಗೋವಿಂದ್ ಅವರು ಮಾತಾಡಿಲ್ಲ, ಸ್ಥಳೀಕರಿದ್ದಾರೆ, ಬಳ್ಳಾರಿ ಅವರಿದ್ದಾರೆ, ಬಳ್ಳಾರಿಯಲ್ಲಿ ರಾಜಕಾರಣ. ವಿಷ್ಣು ಅವರೇ, ನಾನು ಕೇಳಿಸ್ಕೊಂಡೆ ನಿಮ್ಮ ಸಮರ್ಥನೆ ಮಾತನ್ನ ನಾನು ಕೇಳಿಸ್ಕೊಂಡೆ. ಅರೆಸ್ಟ್ ಹಿಮ್. Arrest him! Arrest him! Arrest him! Arrest Janardhan Reddy! Who is stopping you? Who is stopping you? Arrest him! Who is stopping you? Who is stopping you? ಯಾರು ತಡಿತಿದ್ದಾರೆ ನಿಮ್ಮನ್ನ? ಯಾರು ತಡಿತಿದ್ದಾರೆ ನಿಮ್ಮನ್ನ? ಅರೆಸ್ಟ್ ಮಾಡಿಸಿ! ಅರೆಸ್ಟ್ ಮಾಡಿಸಿ! ಅರೆಸ್ಟ್ ಮಾಡಿಸಿ ನಟರಾಜ್ ಗೌಡ್ರೆ! ನಟೋರಿಯಸ್ ಗಳನ್ನ ಬೀದಿಲಿ ಹಾಕ್ಬಿಟ್ಟಿದ್ದೀರಿ. ಅರೆಸ್ಟ್ ಮಾಡಿಸಿ ನಟರಾಜ್ ಗೌಡ್ರೆ. ಗೋವಿಂದ್ ಅವರ ವಾಯ್ಸ್ ಆನ್ ಏರ್. ಗೋವಿಂದ್ ಅವರ ವಾಯ್ಸ್ ಮಾತ್ರ ಆನ್ ಏರ್.
ಗೋವಿಂದ್ ಸರ್ ಬಳ್ಳಾರಿಯಲ್ಲಿದ್ದಾಗೆ ಗನ್ಮ್ಯಾನ್ಗಳನ್ನ ಕೇಳ್ತೀನಿ, ಗನ್ಮ್ಯಾನ್ಗಳನ್ನ ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ವಿಷ್ಣು ಅವರೇ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಸರ್. ಬನ್ನಿ ಸರ್, ಅವರು ಮಾತಾಡ್ಲಿ. ನಿಮ್ಮದೇ ಪಕ್ಷದ ಮುಖಂಡರು ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಬೈಟ್ ಇದೆ, ಅದನ್ನ ಪ್ಲೇ ಮಾಡ್ಕೊಂಡು ಬನ್ನಿ. ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಹೇಳಿಕೆಯನ್ನ ಕೇಳಿಸ್ಕೊಂಡ್ಬಿಡಿ ವಿಷ್ಣು ಅವರೇ, ಅದರ ಆಧಾರದ ಮೇಲೆ ನಿಮಗೆ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಆರೋಪ, ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದ್ರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದ್ರೆ, ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನೂ ಅದನ್ನ ನಾನು ತುಂಬ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಅಮ್ಮ ಹೆಸರು, ಚಾನಲ್ ಶೇಖರ್, ಆ ಹುಡುಗನ್ನ ಕೊಲೆ ಮಾಡಿಬಿಡ್ಬೇಕಂತ ಪ್ಲ್ಯಾನ್ ಮಾಡಿದ್ರು ಈ ಗಲಾಟಿನಲ್ಲಿ. ಆದರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ್ನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ, ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂಥ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತೇಳಿ ಕ್ಲಿಯರಾಗಿ ಇದು ಸಾಯಂಕಾಲ ಏನು 2:00ವರೆಗೆ ನಮ್ಮ ಮನೆ ಹತ್ರ ಘಟನೆ ಆಯಿತು, 7:30 ಒಳಗಡೆನೆ 5 ತಾಸಲ್ಲಿ ಇದೆಲ್ಲದನ್ನು ಪ್ಲ್ಯಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ದು. ಯಾರು MLA ವಿಷ್ಣುವರೇ, ಬಹಳ ಗಂಭೀರವಾದ ಆರೋಪ. ವಿಷ್ಣುವ್ರು ನಿಮ್ಮಿಂದ ಉತ್ತರ ಬೇಕಿದಕ್ಕೆ. ಭರತ್ ರೆಡ್ಡಿ ಅವರು ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು, ಚಾನಲ್ ಶೇಖರ್ ಅವರನ್ನ ಕೊಂದು ಅದನ್ನ ಕೇಳಿಸ್ಕೊಂಡ್ಬಿಡಿ. ಶೇಖರ್ ಅವರನ್ನ ಅವರು ಮುಗಿಸ್ಬೇಕಂತ ಹೇಳಿ ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ, ಚಾನಲ್ ಶೇಖರ್ ಅವರನ್ನ ಮುಗಿಸ್ಬೇಕಂತ ಹೇಳಿ ನಮ್ಮ ಪಕ್ಷದ MLA ಅನ್ಕೊಂಡಿದ್ದಾರೆ, ಅವ್ರಿಗೆ ಯಾರು ಹೇಳಿದ್ದಾರೆ, ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವ್ರನ್ನ ಫಸ್ಟ್ ವಿಚಾರಣೆ ಮಾಡಿ. ಏನ್ ಮೇಡಮ್ ಎಂತ ಅನಾಹುತಕಾರಿ ಅವರು ಮಾತು ಹೇಳ್ತಾ ಇದ್ದಾರೆ, ನಮ್ಮ ಪಕ್ಷದ ಲೀಡರ್ನ ನಾವೇ ಸಾಯಿಸ್ಕೊಂತಿದ್ದ, ಅದು ಪ್ಲಾನ್ಡ್ ಆಗಿ, ನಮ್ಗೇನು ಕರ್ಮ ಆಗಿಲ್ಲ ಮೇಡಮ್. ಅವರು ನಮ್ಮ MLA ಜೊತೆಗೆ ಇದ್ದಾರೆ. ಅಲ್ಲಿ ಸಾಯಂಕಾಲ ಅದೇನು ಘಟನೆ ನಡೆದು 2ನೇ ಸಾರಿ ಅಲ್ಲಿ ಎಲ್ಲ ಚಾನಲ್ ಶೇಖರ್ ಅಲ್ಲೇ ಇದ್ದಾರೆ. ಅವ್ರು ಸಾಯಿಸೋ ಒಂದು ಏನ್ ಮಾತಾಡ್ತಾ ಇದಾರೆ ಅವರು, ಯಾವ ತರ ಮಾಹಿತಿ ತಗೊಂಡಿದ್ದಾರೆ, ಯಾರು ಮಾಹಿತಿ ಹೇಳಿದಾರೆ ಫಸ್ಟ್ ವಿಚಾರಣೆ ಮಾಡಿ. ಏನ್ ಮೇಡಮ್ ಆತರ ಅಲ್ಲ ಮೇಡಮ್, ನಮ್ಮ ಪಕ್ಷದ ಒಬ್ಬರ ನಾಯಕರನ್ನ ಅಷ್ಟು ನಾವು ಕೀಳು ಮಟ್ಟವಾಗಿ ಹಿಡಿದಿಲ್ಲ ಮೇಡಮ್. ನಮ್ಮ ಭಾರತ ರೆಡ್ಡಿ ಅವರು ಕೂಡ ಅಷ್ಟು ಕೀಳು ಮಟ್ಟದ ಯೋಚನೆ ಮಾಡ್ತಾ ಇಲ್ಲ. ಅವರು ಬಳ್ಳಾರಿ ಪ್ರಗತಿ, ಬಳ್ಳಾರಿ ಅಭಿವೃದ್ಧಿಯಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಇದೇನು ಮೇಡಮ್ ಇಷ್ಟು ಅಹಂಕಾರ ಮಾತು, ಇಷ್ಟು ಸುಳ್ಳು ಮಾತು. ಅದು ಬಿಜೆಪಿ ಅವರಿಗೆ ಸೇರಿದ, ಬಿಜೆಪಿ ಅವರು ತಕ್ಕಂತ ಕೊಲೆ ಸಂಸ್ಕೃತಿ ಎಲ್ಲ ಸುಳ್ಳು ಆಪಾದನೆ ಮಾಡೋದು ಎಲ್ಲ ಬಿಜೆಪಿ ಸಂಸ್ಕೃತಿ. ಇವತ್ತಿನ ದಿನ ಅವ್ರು ಮೀಡಿಯಾದಲ್ಲಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಮೇಡಮ್, ನಮ್ಮ ಪಕ್ಷದ ಮುಖಂಡರನ್ನ ನಾವೇ ಸಾಯಿಸಬೇಕಂತ ಸಂಚು ಮಾಡಿದ್ದೀವಿ. ಅದೇ ರೀತಿ ರಾಜಶೇಖರ ರೆಡ್ಡಿ ಅವರು ಏನ್ ಮೇಡಮ್ ಏನಾದ್ರು ವಿಷ್ಣು ಅವರೇ ನಿಮಿಷ ನನಗೆ ಪ್ರಶ್ನೆಗೆ ಉತ್ತರ ಬೇಕು, ಅವರೇ ಉತ್ತರ ಕೊಡ್ಬೇಕು. ವಿಷ್ಣು ಅವರೇ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಜನಾರ್ದನ್ ರೆಡ್ಡಿ ಅವರು ಮಾಡಿರೋ ಆರೋಪ ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ರಾಜಶೇಖರನ ಹಿಂದೆನೇ ಇದ್ರು, ಇದೆಲ್ಲೋ ಮಿಸ್ಫೈರ್ ಆಗಿರೋದಲ್ಲ, ಪಾಯಿಂಟ್ ಬ್ಲಾಕ್ ನಲ್ಲಿ ಶೂಟ್ ಮಾಡಿದ್ದಾರೆ, ಇದು ಟಾರ್ಗೆಟೆಡ್ ಕಿಲ್ಲಿಂಗ್ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ರೆಡ್ಡಿ ಸಮುದಾಯ, ಲಿಂಗಾಯತ ಸಮುದಾಯ ಮುನಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮದೇ ಪಕ್ಷದ ಕಾರ್ಯಕರ್ತನನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು ಅಂತ ಹೇಳಿ. ಮೇಡಮ್ ಈಗೀಗ ಒಂದು ವಾರ ಆದ್ಮೇಲೆ ಸಮುದಾಯಗಳು ಬರುತ್ತೆ, ಲಿಂಗಾಯತ ರೆಡ್ಡಿ. ಏನ್ ಮೇಡಮ್ ಇದು ಏನ್ರಿ, ಯಾಕೆ ಸಮುದಾಯಗಳು ತರ್ತಾ ಇದಾರೆ ಅವರು? ಸಮುದಾಯ ಯಾಕೆ ಬೇಕಾಗಿತ್ತು? ನಾವು ವಾಲ್ಮೀಕಿ ಒಬ್ಬ ದೇವ್ರಂತವ್ರು, ರಾಮಾಯಣ ರಚಿಸಿದವರು ಅಂತವ್ರ ವಿಗ್ರಹ ಪುತ್ಥಳಿಯನ್ನ ನಾವು ಅನಾವರಣ ಮಾಡೋಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಇದೇನ್ ಮೇಡಮ್? ಇದ್ದಕ್ಕಿದ್ದಂಗೆ ಚಾನಲ್ ಶೇಖರ್ ಅವ್ರನ್ನ, ಒಂದು ಲಿಂಗಾಯತ ಸಮಾಜದ ಮುಖಂಡರನ್ನ ನಾವು ಸಾಯಿಸ್ಬೇಕು ಏನ್ ಮಾಡಿ? ಇಂಥ ಅನಾಹುತ ಆಲೋಚನೆ ಎಲ್ಲಿಂದ ಬರುತ್ತೆ ಮೇಡಮ್? ಅವ್ರು ಯಾರು ಸಮಾಚಾರ ಕೊಟ್ಟಿದ್ದಾರೆ, ಯಾರು ಅವ್ರಿಗೆ ಒಂದ್ಸಾರ ಅವ್ರನ್ನ ವಿಚಾರಣೆ ಮಾಡಿ. ಏನ್ ಮಾಡಿ ಇಂತ ದುರಂತವಾದ ವಿಷಯ ಯಾವ ತರ ಮಾತಾಡ್ತಾರೆ, ಯಾವ ಬೇಸ್ ಮೇಲೆ ಮಾತಾಡ್ತಾ ಇದಾರೆ ಅವರು? ವಿಚಾರಣೆ ಮಾಡಕ್ ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿ ಸರ್. ಆಡು ಬಿಡುಗಡೆ ಮಾಡಿ ಮೇಡಮ್. ನಮ್ಮ ನೋಡಿ ಮೇಡಮ್, ನಮ್ಮ ಭಾರತ ರೆಡ್ಡಿ ಮೇಲೆ ಅನಾವಶ್ಯಕವಾಗಿ ಯಾವುದೇ ಹೇಳಿಕೆ ಕೊಟ್ಟು ಯಾವುದೇ ರೀತಿ ಅಂದ್ರೆ ನಾವು ಯಾರು ಒಪ್ಪಲ್ಲ, ಯಾರು ಒಪ್ಪಲ್ಲ. ಗೋವಿಂದ್ ಅವರು ಮಾತಾಡಿಲ್ಲ, ಸ್ಥಳೀಕರಿದ್ದಾರೆ, ಬಳ್ಳಾರಿ ಅವರಿದ್ದಾರೆ, ಬಳ್ಳಾರಿಯಲ್ಲಿ ರಾಜಕಾರಣ. ವಿಷ್ಣು ಅವರೇ, ನಾನು ಕೇಳಿಸ್ಕೊಂಡೆ ನಿಮ್ಮ ಸಮರ್ಥನೆ ಮಾತನ್ನ, ನಾನು ಕೇಳಿಸ್ಕೊಂಡೆ. Arrest him! Arrest him! Arrest him! Arrest him! Arrest him! Arrest Janardhan Reddy! Who is stopping you? Who is stopping you? Arrest him! Who is stopping you? Who is stopping you? ಯಾರು ತಡಿತಿದ್ದಾರೆ ನಿಮ್ಮನ್ನ? ಯಾರು ತಡಿತಿದ್ದಾರೆ ನಿಮ್ಮನ್ನ? ಅರೆಸ್ಟ್ ಮಾಡಿಸಿ! ಅರೆಸ್ಟ್ ಮಾಡಿಸಿ! ಅರೆಸ್ಟ್ ಮಾಡಿಸಿ ನಟರಾಜ್ ಗೌಡ್ರೆ! ನಟೋರಿಯಸ್ ಗಳನ್ನ ಬೀದಿಲಿ ಹಾಕ್ಬಿಟ್ಟಿದ್ದೀರಿ, ಅರೆಸ್ಟ್ ಮಾಡಿಸಿ ನಟರಾಜ್ ಗೌಡ್ರೆ! ಗೋವಿಂದ್ ಅವರ ವಾಯ್ಸ್ ಆನ್ ಏರ್. ಗೋವಿಂದ್ ಅವರ ವಾಯ್ಸ್ ಮಾತ್ರ ಆನ್ ಏರ್. ಗೋವಿಂದ್ ಸರ್